ಬಿಡಿಎ ಇತಿಹಾಸದಲ್ಲಿ ಈ ತರಹದ್ದೊಂದು ಭ್ರಷ್ಟಾಚಾರದ ಆರೋಪ ಈ ಹಿಂದೆ ಎಂದೂ ಕೇಳಿ ಬಂದಿಲ್ಲ. ಬಿಡಿಎ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಕೈಯಿಂದ ಕೈಗೆ ಬದಲಾದ ಕೋಟಿ ಕೋಟಿ ಡೀಲ್ ಕಹಾನಿ. ಬೆಂಗಳೂರು ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿ ಬಿಡಿಎನಲ್ಲಿ ಕೂರಿಸಿದ್ರೆ ಕಂಡವನ್ನೆಲ್ಲ ಬಡ್ದು ಬಾಯಿಗಾಗ್ತಾ ಇದ್ದಾರೆ. ಕೈಯಿಂದ ಕೈಗೆ ಬದಲಾದ ಕೋಟಿ ಕೋಟಿ ಡೀಲ್ ಕಹಾನಿ ಇದು. ಬಿಡಿಎ ಇತಿಹಾಸದಲ್ಲಿ ಈ ತರಹದ್ದೊಂದು ಭ್ರಷ್ಟಾಚಾರದ ಆರೋಪ ಈ ಹಿಂದೆ ಕೇಳಿ ಬಂದಿಲ್ಲ. ಕೈಯಿಂದ ಕೈಗೆ ಬದಲಾದ ಕೋಟಿ ಕೋಟಿ ಡೀಲ್ ಕಹಾನಿ. ಕಿರಾಣಿ ಅಂಗಡಿಲಿ ಬೋಟಿ ತಿಂದಂಗೆ ಕೋಟಿ ಕೋಟಿ ತಿಂದವ್ರೆ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ಭ್ರಷ್ಟರ ಪ್ರಾಧಿಕಾರನ? ಕೊಟ್ಟಿದ್ದು ಒಬ್ಬರಿಗೆ, ಬರೆಸಿಕೊಂಡವರು ಮತ್ತೊಬ್ಬರು, ಅದು ಹೋಗಿ ತಲುಪಿದ್ದು ಇನ್ನೊಬ್ಬನಿಗೆ. ಸಾಕ್ಷ್ಯ ಸಮೇತ ಬಯಲು ಮಾಡ್ತೇವೆ ಬಿಡಿಎ ಅಧಿಕಾರಿಗಳ ಕರ್ಮಕಾಂಡವನ್ನ. ಸೈಟ್ ಹಂಚಿಕೆಯಲ್ಲಿ ಯಾರ್ಯಾರು ಗೋಲ್ಮಾಲ್ ನಡೆಸಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಸಂಘದ ಸದಸ್ಯರ ಬದಲು ಜಮೀನು ಹಂಚಿಕೆಯಾಗಿದ್ದು ಯಾರಿಗೆ? ಕೋಟಿ ಕೋಟಿ ಮೌಲ್ಯದ ಸೈಟ್ ಜುಜುಬಿ ಮೊತ್ತಕ್ಕೆ ಹಂಚಿಕೆ. ದಲ್ಲಾಳಿಗಳೊಂದಿಗೆ ಕೈ ಜೋಡಿಸಿ ಅದೆಷ್ಟು ಎಕರೆ ಗುಳುಂ ಮಾಡಿದ್ದಾರೆ ಗೊತ್ತಾ? ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬಿಡಿಎ 100 ಕೋಟಿ ಹಗರಣ. ಬಿಡಿಎ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು. ಅಲ್ಯಾರೋ ಹೇಳಿದ್ರು, ಇಲ್ಯಾರೋ ಹೇಳಿದ್ರು ಎನ್ನುವಂತಹ ಸುದ್ದಿ ಇದಲ್ಲ. ನಿಖರವಾದ ಮಾಹಿತಿ, ಸ್ಪಷ್ಟವಾದ ದಾಖಲೆ. ಬಿಡಿಎ ಇತಿಹಾಸದಲ್ಲಿ ಈ ಹಿಂದೆ ಯಾವೊಬ್ಬ ಅಧಿಕಾರಿಯೂ ಕೂಡ ಈ ಪ್ರಮಾಣದ ಭ್ರಷ್ಟಾಚಾರ ಮಾಡಿಲ್ಲ. ಈತ ಮಾಡಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಫಲಾನುಭವಿಗಳ ಉದರಕ್ಕೂ ಹೊಡೆದು ತಿಂದು ಕೋಟಿ ಹಣ ಎಷ್ಟು ಗೊತ್ತಾ? ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ಅಥವಾ ಭ್ರಷ್ಟರ ಪ್ರಾಧಿಕಾರನ? ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬೆಂಗಳೂರನ್ನ ಡೆವಲಪ್ ಮಾಡ್ರಯ್ಯ ಅಂತ ಹೇಳಿ ಆ ಇಲಾಖೆಯಲ್ಲಿ ತಂದು ಕೂರಿಸಿದ್ರೆ ಇವರು ಮಾಡಿರೋ ಹಗರಣ ಇದೆಯಲ್ಲ. ಬಿಡಿಎಗೆ ಇದು ಭಾರಿ ಮುಖಭಂಗ. ಬಿಡಿಎ ಇತಿಹಾಸದಲ್ಲಿ ಈ ಹಿಂದೆ ಯಾವತ್ತೂ ಕೂಡ ನಡೆದಿಲ್ಲ. ಹಾಗಾದ್ರೆ ಬಿಡಿಎನಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಸಗಟು ಸೈಟ್ ಹಂಚಿಕೆಯ ಹಗರಣ. ಪ್ರಾಧಿಕಾರದ ಸೈಟ್ ಹಗರಣದಲ್ಲಿ IAS KS ನೌಕರರು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಬಿಡಿಎನಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ. ಬಿಡಿಎ ಅಧಿಕಾರಿಗಳ ಬಟಾ ಬಯಲಾಗಿರುವಂತಹ ಭ್ರಷ್ಟಾಚಾರ ಕೆದಕಿದಷ್ಟು ಬೆಚ್ಚಿ ಬೀಳಿಸುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜಮೀನು ಕೊಳ್ಳೆ ಹೊಡೆದ್ರು ಕೇಳೋರಿಲ್ಲ, ಹೇಳೋರಿಲ್ಲ. ಬಿಡಿಎ ಕೋಟಿ ಕೋಟಿ ಜಮೀನಿಗೆ ಯಾರದ್ದು ಯಜಮಾನಿಕೆ ಗೊತ್ತಾ? ಇದು ಬಿಡಿಎ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣ ರಣಬೇಟೆ. ಇದು ಸೈಟ್ ನುಂಗಿ ನೀರು ಕುಡಿದವರಿಗೆ ಅಧಿಕಾರಿಗಳೇ ಅಭಯ. ನೀನೇನೋ ಮಾಡು, ಅದರಲ್ಲಿ ಬಂದಿದ್ದನ್ನ ಸ್ವಲ್ಪ ಇಲ್ಲಿಗೂ ತಗೋಬಾ, ನಾನು ನೋಡ್ದಲ್ಲೇ ಇರೋ ಒಂಥರ ಕೂತ್ಕೊಂಡಿರ್ತೀನಿ. ಬಿಡಿಎನಲ್ಲಿ ಸದ್ದು ಮಾಡ್ತಾ ಇರೋ ಹೊಸ ಆರೋಪ ಇದೆಯಲ್ಲ, ಬಿಡಿಎ ಇತಿಹಾಸವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಭೂ ಹಗರಣದ ಇಂಚಿಂಚು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ರಿವೀಲ್ ಆಗಿದೆ. ಕೆದಕಿದಷ್ಟು ಬಯಲಾಗ್ತಾ ಇದೆ ಸಗಟು ಸೈಟ್ ಹಂಚಿಕೆ ಹಗರಣ ಮಾಹಿತಿ. ಸಿಕ್ಕ 10 ರೂಪಾಯಿಯಲ್ಲಿ ಬರೀ 2 ರೂಪಾಯಿ ತಿಂದಿರೋದಲ್ಲ ಈ ಅವಿವೇಕಿಗಳು, 9.25 ರೂಪಾಯಿನೂ ತಿಂದು ತೆಗಿದ್ದಾರೆ. ನುಂಗಬಾಕರ ತಿಮಿಂಗಿಲಗಳ ಜನ್ಮ ಜಾಲಾಡ್ತಾ ಇದೆ ಫ್ರೀಡಂ ಟಿವಿ. ಜಮೀನು ಕೊಳ್ಳೆ ಹೊಡೆದಿದ್ರು ಹೇಳೋರಿಲ್ಲ, ಕೇಳೋರಿಲ್ಲ. ಅಲ್ಯಾರೋ ಕೂತ್ಕೊಂಡು ಏನೋ ಅಂದ್ರು, ಇಲ್ಯಾರೋ ಏನೋ ಅಂದ್ರು ಅನ್ನುವಂತಹ ಸುದ್ದಿ ಅಲ್ಲ ಇದು. ನಿಖರವಾದ ಮಾಹಿತಿ, ಅತಿ ಸ್ಪಷ್ಟ ದಾಖಲೆಗಳನ್ನು ಮುಂದಿಟ್ಕೊಂಡೆ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಈ ಸುದ್ದಿಯನ್ನ. ಹಾಗಾದ್ರೆ ಆ ಅಧಿಕಾರಿ ಮಾಡಿರತಕ್ಕಂತಹ ಹಗರಣ ಇದೆಯಲ್ಲ, ಅದು 1-2 ಕೋಟಿ ಹಗರಣ ಅಲ್ಲ, ಕೋಟ್ಯಾಂತರ ರೂಪಾಯಿ ಹಗರಣ. ಯಾರಿಗೆ ಕೊಡಬೇಕಾಗಿರೋ ಸೈಟ್ ಅದು? ಯಾರಪ್ಪನ ದುಡ್ಡು? ನಿಮ್ಮ ಪಿತ್ರಾರ್ಜಿತ ಆಸ್ತಿನ ಅದು ಅಲ್ಲ. ನಿಮ್ಮ ಹೆಂಡತಿ ಕಡೆಯವರೇನಾದರೂ ವರದಕ್ಷಿಣೆ ಕೊಟ್ಟಿರೋ ಆಸ್ತಿನ ಅಲ್ಲ. ಯಾರಪ್ಪನ ದುಡ್ಡನ್ನು ಯಾರಿಗೆ ಹಂಚುತ್ತಾ ಇದ್ದೀರಿ? ಅದರಿಂದ ಬರುವಂಥ ಹಣವನ್ನ ನೀವು, ನಿಮ್ಮ ಕುಟುಂಬ ನುಂಗಿ ನೀರು ಕುಡಿದಿದ್ದೀರಿ. ಅನಾಥ ಮಕ್ಕಳ ಅಭಿವೃದ್ಧಿ ಸಂಘ ಹೆಸರಿನಲ್ಲಿ ಬಹುದೊಡ್ಡ ಸ್ಕ್ಯಾಮ್ ಇದು. ಅನಾಥ ಮಕ್ಕಳ ಹೆಸರಿನಲ್ಲೂ ದುಡ್ಡು ಹೊಡೆದವ್ರೆ. ಕೋಟ್ಯಾಂತರ ಬೆಲೆ ಬಾಳುವ ನಿವೇಶನ ಕಾನೂನು ಬಾಹಿರವಾಗಿ ಪರಭಾರೆ. ಹೊಸಕೆರೆಹಳ್ಳಿ ಸರ್ವೆ ನಂಬರ್ 90 ಬನಶಂಕರಿ 3ನೇ ಹಂತದಲ್ಲಿ
ಭಾರಿ ಲೂಟಿಯಾಗಿದೆ. ಹಂತ ಹಂತವಾಗಿ ಸಂಘದ ಸದಸ್ಯರಿಗೆ ಕೋಟಿ ಕೋಟಿ ಸೈಟ್ ಹಂಚಿಕೆ. 238 ಸದಸ್ಯರಿಗೆ ಬಿಡಿಎ ಸೈಟ್ ಹಂಚಿಕೆ ಮಾಡಿದ್ದು ಹೇಗೆ? 238 ಸೈಟ್ ಹಂಚಿಕೆಯಲ್ಲೂ ನಡೆದಿದೆ ಭಾರಿ ಭ್ರಷ್ಟಾಚಾರ. ಅರ್ಹರ ಸೈಟ್ ಬಿಡಿಎ ಅಧಿಕಾರಿಗಳು, ನೌಕರರ ಸಂಬಂಧಿಕರ ಪಾಲು. ಬಿಡಿಎ ಹಂಚಿಕೆ ಮಾಡಿರುವ ಸೈಟ್ಗಳಲ್ಲಿ ಅರ್ಹರೇ ಇಲ್ಲ. ಬಹುಕೋಟಿ ಹಗರಣದ ಪ್ರಮುಖ ಆರೋಪಿ ನಿವೃತ್ತ ನೌಕರ ಎ ಹನುಮಯ್ಯ ಮಣತಿನ ಕೆಲಸ ಮಾಡ್ಕೊಂಡಿದೆಯಾ? ಅಧಿಕಾರದ ಅವಧಿಯಲ್ಲಿ ಮಾಡಬಾರದ ಕೆಲಸ ಮಾಡಿರುವ ಎ ಹನುಮಯ್ಯ ನಿವೃತ್ತಿ ಕೊನೆ ದಿನವೇ ಭಾರಿ ಹಗರಣ ಮಾಡಿ ಹೊರಟ ಹನುಮಯ್ಯ ಟೀಮು. ಬಿಡಿಎನಲ್ಲಿ ಸರಿಸುಮಾರು 200 ಕೋಟಿ ಸಂಪಾದನೆ ಮಾಡಿರೋ ಆರೋಪ ಇದೆ ಅವರ ಮೇಲೆ, ಹನುಮಯ್ಯನ ಮೇಲೆ. ಕೋಟಿ ಕೋಟಿ ಹಗರಣದ ಚಕ್ರ ಸುಳಿಯಲ್ಲಿ ಬಿಡಿಎ ನೌಕರ ಹನುಮಯ್ಯ ಹಣತಿನ ಕೆಲಸ ಮಾಡು ಅಂದ್ರೆ ಮಣತಿನ ಕೆಲಸ ಮಾಡ್ಕೊಂಡಿದ್ಯಾ? ಹನುಮಯ್ಯ ಮಾಡಿರೋ ಈ ಘನಂದಾರಿ ಕೆಲಸ ಇದೆಯಲ್ಲ, ಅಲ್ರಯ್ಯ, ಅನಾಥ ಮಕ್ಕಳನ್ನು ಕಂಡ್ರೆ ಮೂಕ ಪ್ರಾಣಿಯು ಅಯ್ಯೋ ಪಾಪ ಅನ್ನುತ್ತೆ. ಅಂತಹ ಅನಾಥ ಮಕ್ಕಳ ಹೆಸರಿನಲ್ಲಿ ದುಡ್ಡೊಡ್ಕೊಂಡಿದ್ದೀರಾ ನೀವು. ಬಿಡಿಎ ಡಿಎಸ್ಗಳು ಹಾಗೂ ಕಾರ್ಯದರ್ಶಿಗಳಿಂದ ಸಗಟು. ಅನಾಥ ಮಕ್ಕಳ ಅಭಿವೃದ್ಧಿ ಸಂಘ ಹೆಸರಿನಲ್ಲಿ ಬಹುದೊಡ್ಡ ಹಗರಣ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟವರು. ಕೋಟ್ಯಾಂತರ ಬೆಲೆ ಬಾಳುವ ನಿವೇಶನ ಕಾನೂನು ಬಾಹಿರವಾಗಿ ಪರಭಾರೆ. ಇಟ್ಸ್ ಲಿಟ್ರಲಿ ಇಲ್ಲೀಗಲ್. ಹೊಸಕೆರೆಹಳ್ಳಿ ಸರ್ವೆ ನಂಬರ್ 90 ಬನಶಂಕರಿ 3ನೇ ಹಂತದಲ್ಲೂ ಕೂಡ ಲೂಟಿ. ಹಂತ ಹಂತವಾಗಿ ಸಂಘದ ಸದಸ್ಯರಿಗೆ ಕೋಟಿ ಕೋಟಿ ಸೈಟ್ ಹಂಚಿಕೆ. 238 ಸದಸ್ಯರಿಗೆ ಬಿಡಿಎ ಸೈಟ್ ಹಂಚಿಕೆ ಮಾಡಿದ ಹೇಗೆ? ನಿಜಕ್ಕೂ ಕೂಡ ಇದು ರಣರೋಚಕ. 238 ಸೈಟ್ ಹಂಚಿಕೆಯಲ್ಲೂ ನಡೆದಿದೆ ಭಾರಿ ಭ್ರಷ್ಟಾಚಾರ. ಅರ್ಹರ ಸೈಟ್ ಬಿಡಿಎ ಅಧಿಕಾರಿಗಳು, ನೌಕರರ ಸಂಬಂಧಿಕರ ಪಾಲು. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬೆಂಗಳೂರು ಡೆವಲಪ್ ಮಾಡೋದಕ್ಕಿರಬೇಕು, ಕಂಡವರ ಆಸ್ತಿ ಹೊಡೆಯೋದಕ್ಕಲ್ಲ. ಯಾರಪ್ಪನ ಮನೆ ಆಸ್ತಿ ಅಂತ ಹೇಳಿ ಯಾರಿಗೆ ಹೋಗಬೇಕಾಗಿರ್ತಕ್ಕಂತಹದ್ದು? ಅನಾಥರನ್ನ ಕಂಡ್ರೆ ಮೂಕ ಪ್ರಾಣಿಗಳು ಕೂಡ ಅಯ್ಯೋ ಪಾಪ ಅನ್ನುತ್ತೆ. ಅಂತಹ ಅನಾಥ ಮಕ್ಕಳ ಹೆಸರಿನಲ್ಲೂ ಕೂಡ ಲೂಟಿ ಮಾಡ್ತೀರಿ ಅನ್ನೋದಾದ್ರೆ ನೀವು ಲಜ್ಜೆಗೆಟ್ಟವರು, ನೀವು ನಿರ್ಲಜ್ಜರು. ನಿಮಗೆ ಈ ತರಹದ ಭ್ರಷ್ಟಾಚಾರ ಮಾಡೋದಕ್ಕಿಂತಲೂ ಕೂಡ ನಗರಗಳಲ್ಲಿ ಭಿಕ್ಷೆ ಬೇಡಬಹುದಿತ್ತು. ಬಿಡಿಎ ಭ್ರಷ್ಟರಿಗೆ ಕಾದಿದೆಯಾ ಜೈಲೂಟ? ಒಂದು ವೇಳೆ ಸಾಬೀತಾದ್ರೆ ಜೈಲೂಟ ಫಿಕ್ಸು. ಅನಾಥ ಮಕ್ಕಳ ಅಭಿವೃದ್ಧಿ ಸಂಘದಲ್ಲಿ ನಡೆದಿರುವ ಹಗರಣ ರೀಓಪನ್ ಮಾಡುತ್ತಾ ಸರ್ಕಾರ. ಈ ಹಗರಣದ ಪ್ರಮುಖ ಆರೋಪಿಗಳಿಗೆ ಇಲ್ಲಿಯವರೆಗೂ ಯಾರಿಗೂ ಶಿಕ್ಷೆನೇ ಆಗಿಲ್ಲ. ಅನಾಥ ಮಕ್ಕಳ ಅಭಿವೃದ್ಧಿ ಸಂಘ ಹೆಸರಿನಲ್ಲಿ ಹಗರಣ ನಡೆದಿರೋದು ಸಾಬೀತು. ಬಿಡಿಎ ಖಡಕ್ ಕಮಿಷನರ್ ಮಣಿವಣ್ಣನ್ ಈ ಬಗ್ಗೆ ತನಿಖೆ ಮಾಡಿಸ್ತಾರಾ ಅಥವಾ ಸುಮ್ಮನಿರ್ತಾರಾ? ಅಧ್ಯಕ್ಷ ಹ್ಯಾರಿಸ್ ಅವರೇ, ಈ ಕೂಡಲೇ ಈ ಹಗರಣವನ್ನ ರೀಓಪನ್ ಮಾಡಿ. DS 134 ನಲ್ಲಿ ನಡೆದಿರುವ ಬೃಹತ್ ಸ್ಕ್ಯಾಮ್ ಕಡತ ಓಪನ್ ಮಾಡಿ. ಧೂಳಿಡಿಯೋದಕ್ಕೆ ಬಿಡಬೇಡಿ. ಬಿಡಿಎಗೆ ಆಗಿರುವ ನಷ್ಟವನ್ನ ಅಧಿಕಾರಿ ನೌಕರರಿಂದ ಭರಿಸಿಕೊಳ್ಳಿ. ಅನಾಥ ಮಕ್ಕಳ ಅಭಿವೃದ್ಧಿ ಸಂಘ ಹಂಚಿಕೆಯಾಗಿರುವ ಸೈಟ್ ಕೂಡಲೇ ರದ್ದು ಮಾಡಿ. ಹಗರಣದಲ್ಲಿ ಭಾಗಿಯಾಗಿರುವ ಡಜನ್ ಗಟ್ಟಲೆ ನೌಕರರು, ಅಧಿಕಾರಿಗಳ ಮೇಲೆ FIR ದಾಖಲಾಗಬೇಕು. ಬಿಡಿಎ ಭ್ರಷ್ಟರಿಗೆ ಕಾದಿದೆಯಾ ಜೈಲೂಟ? ಖಂಡಿತವಾಗ್ಲೂ ಸಾಬೀತಾದ್ರೆ ಅವರಿಗೆ ಜೈಲೂಟವೇ ಪರ್ಮನೆಂಟು. ಕಾರಣ ಮಾಡಿರೋ ಹಲ್ಕ ಕೆಲಸ ಇದೆಯಲ್ಲ, ಸಣ್ಣ ಪುಟ್ಟ ಕೆಲಸ ಅಲ್ಲ ಇದು. ಅನಾಥ ಮಕ್ಕಳ ಹೆಸರಿನಲ್ಲೂ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾರೆ ಅನ್ನೋದಾದ್ರೆ ದುಡ್ಡಿನ ಮೇಲೆ ಆಸೆ ಎಷ್ಟಿದೆ, ದುಡ್ಡಿನ ಮೇಲಿರೋ ಮೋಹ ಎಷ್ಟು ಇವರುಗಳಿಗೆ. ಬೆಂಗಳೂರು ಡೆವಲಪ್ ಮಾಡ್ರಯ್ಯ ಅಂತ ಹೇಳಿ ಇಲಾಖೆಯಲ್ಲಿ ಕೂರಿಸಿರ್ತಾರೆ. ಈಗ ದೂರುದಾರ ಹೇಳಿರ್ತಕ್ಕಂತಹ ಸ್ಫೋಟಕ ಆರೋಪ ಒಂದ್ಸತಿ ಕೇಳಿಸ್ಕೊಂಡು ಬನ್ನಿ. ಹೊಸಕೆರೆಹಳ್ಳಿ ಸರ್ವೆ ನಂಬರ್ 90 ಅದರಲ್ಲಿ ಒಂದು 238 ಜನ ಪ್ರಮಾಣಪತ್ರ ಬಟ್ಟಿ ಥರ ಮಾಡ್ಕೋತಾರೆ. ಅನಾಥ ಮಕ್ಕಳ ಅಭಿವೃದ್ಧಿ ಸಂಘ ಮತ್ತು ದಲಿತ ಕಲ್ಯಾಣ ಕೇಂದ್ರ ಸಮಿತಿ ಅಂದ್ಬಿಟ್ಟು ಮಾಡಿಕೊಂಡು ಒಂದು 238 ನಕಲಿ ಪಟ್ಟಿಗಳು ಮಾಡ್ಕೋತಾರೆ. ಸರ್ಕಾರದ ಅನುಮೋದನೆ ಪಡೆದೇನೆ ಅದನ್ನು ಈ ನಮ್ಮ ಬಿಡಿಎ ಕೆಲವು ಅಧಿಕಾರಿಗಳು ಮತ್ತು ಕೇಸ್ ವರ್ಕರ್ಗಳು ಸೇರಿ ಅವರ ಇಷ್ಟ ಬಂದ ಅವರ ಸಂಬಂಧಿಕರು ಮತ್ತು ಅವರ ಅಂತಂದಿರುವ ಹೆಸರುಗಳಿಗೆ ಅದನ್ನು ಪಟ್ಟಿ ಮಾಡಿಕೊಂಡು ಆ ಪಟ್ಟಿಯನ್ನು ಅವರು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಅವರೇ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಅವರೇ ಇದು ಮಾಡ್ಕೋತಾರೆ. ಇದರಿಂದ ಒಂದು 200ರಿಂದ 300 ಕೋಟಿ ಬಿಡಿಎ ನಷ್ಟ ಆಗಿದೆ. ಅದ್ರ ಜೊತೆಗೆ ಅದರ ಅದು ಕೇಸ್ ವರ್ಕರ್ ಒಬ್ಬ ದಲಿತ ದ್ವಿತೀಯ ದರ್ಜೆ ಸಹಾಯಕ ಒಬ್ಬ ಕೇಸ್ ವರ್ಕರು ಈ ಹಗರಣದಲ್ಲಿ ಒಂದು 200ರಿಂದ 300 ಕೋಟಿ ಆಸ್ತಿ ಮಾಡ್ತಾರೆ. ಅಷ್ಟು ವರ್ಷ ಒಂದು ಸಂಪೂರ್ಣ ಪೇಪರ್ ಸಮೇತ ಒಂದು ಅದಕ್ಕೆ ಇದಿದೆ. ಈಗ ಪ್ರತ್ಯೇಕ ಇಂಥದ್ದೇ ಒಂದು ಅಧಿಕಾರಿ ಅಂತ ಹೇಳ್ಬೋದಾ? ಯಾರು ಅಧಿಕಾರಿ? ಮೇನ್ A1 ಬಂದು ಹನುಮಯ್ಯ, ಸನ್ ಆಫ್ ಅಂಜನಪ್ಪ.
ಇವ್ರದ್ದು ಮೇನ್ ಅಲ್ಲಿ A1 ಪಾತ್ರ ಇದೆ. ಇದು ಆಡಿ 2021 FIR ಆಗಿತ್ತು. FIR ಆಗಿದ್ದು ಅದನ್ನು ಶೇಷಾಪುರಂ FIR ಆಗಿ ಆ FIR ಕಾಪಿ ಬಂದು ತೊಗೊಂಡೋಗಿ ಇದು CCBಗೆ ಹ್ಯಾಂಡ್ ಓವರ್ ಆಯ್ತದು. CCBಯಿಂದ ಈಗ ಅದು ತನಿಖೆ ನಡೀತಾ ಇದೆ. ಬಟ್ ಅದರಲ್ಲಿ ಅವನು ರಾಜಲಕ್ಷ್ಮವಾಗಿ ಹೇಳ್ತಾನೆ, ನನಗೆ ಗೊತ್ತಿದೆ ನಂಗೆ ಮುಚ್ಚಾಕ್ಬೇಕು ಅನ್ನೋ ಇದರಲ್ಲೇ ಅವನು ಮಾತಾಡ್ತಾನೆ. ಸರ್ ಬನಶಂಕರಿ ಥರ್ಡ್ ಸ್ಟೇಜು ಹೊಸಕೆರೆಹಳ್ಳಿ ಸರ್ವೆ ನಂಬರ್ 90. ಹನುಮಯ್ಯ ಮಾಡಿರುವ ಈ ಗುರುತರ ಭ್ರಷ್ಟಾಚಾರ ಕಡ್ಲೆಪುರಿ ಕಳ್ಳತನದ್ದಲ್ಲ, ಬದಲಾಗಿ BDA ಎನ್ನುವಂಥ ಒಂದು ಇಲಾಖೆಯಲ್ಲಿ 200-300 ಕೋಟಿ ನಷ್ಟ ಮಾಡ್ತಾನೆ ಅನ್ನೋದಾದರೆ ಇವನು ತಲೆ ಮೇಲೆ ಯಾರ್ಯಾರ ಕೈ ಇದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕು. ಈತನೊಬ್ಬನೇ ಮಾಡಿರಬಹುದಾದ ಅಕ್ರಮ ಇದಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಒಬ್ಬ ತಲೆ ಕೈ ಇಟ್ಟು ಮಾಡು ಇದೀನಿ ಹಿಂದೆ ಅಂತ ಹೇಳಿರ್ತಾನೆ. ಈ ತನಿಖೆ ಒಂದು ವೇಳೆ ನೋಡಿ, ಇದೆಲ್ಲವೂ ಕೂಡ ಆತನ ಮೇಲಿರ್ತಕ್ಕಂತಹ ಗುರುತರ ಆರೋಪ. ಹನುಮಯ್ಯ ಹಣ್ಣು ತಿನ್ನೋ ಕೆಲಸ ಮಾಡಿದಿದ್ರೆ ಈಗ ಹನುಮಂತ ಅಂತಿದ್ರು ಜನ, ಮಾಡಿರೋದು ಮಣ್ಣು ತಿನ್ನೋ ಕೆಲಸ. ಸೊ ಆರೋಪ ಸತ್ಯ ಆದರೆ ಕಾನೂನು ಕ್ರಮ ಆಗುತ್ತೆ, ಕಾನೂನು ಕ್ರಮ ಜರುಗುತ್ತೆ. ಹಾಗಾದರೆ ನಿಜಕ್ಕೂ ಕೂಡ BDAನಲ್ಲಿ ಇಷ್ಟು ಪ್ರಮಾಣದಲ್ಲಿ ಹಗರಣ ಹಗಲೇ ನಡೆದಿದೆ ಅನ್ನೋದಾದರೆ ಕೇಳುವರಿಲ್ವಾ? ಮೇಲಾಧಿಕಾರಿಗಳ ಗಮನಕ್ಕೆ ಹೋಗಿಲ್ವೋ ಅಥವಾ ಹೋಗಬೇಕಾಗಿರೋದು ಸರಿಯಾದ ಸಮಯಕ್ಕೆ ಹೋಗಿರೋ ಕಾರಣದಿಂದ ಎಲ್ಲರೂ ತಾತ್ಕಾಲಿಕ ಮೂಗರಾದ್ರೂ ಗೊತ್ತಿಲ್ಲ. ಈ ಪ್ರಮಾಣದಲ್ಲಿ ದಾಖಲೆಗಳನ್ನು ಬೋಗಸ್ ಮಾಡ್ಕೊತಾರೆ. ಒಂದು ಸಮುದಾಯಕ್ಕೆ ಸೇರಬೇಕಾಗಿದ್ದು, ಜೊತೆಗೆ ಅನಾಥ ಮಕ್ಕಳ ಹೆಸರಿನಲ್ಲೂ ಕೂಡ ಅನಾಥ ಮಕ್ಕಳ ಅಭಿವೃದ್ಧಿಗೆ ಕಾರಣ ಆಗಬೇಕಾಗಿದ್ದ ಹಣನ ಸ್ವಂತ ಶರೀರಕ್ಕೆ ಬಳಸ್ಕೊಂಡವ್ರೆ. ಲಕ್ಷಾಂತರ ರೂಪಾಯಿ ಅಲ್ಲ, ಬದಲಾಗಿ ಕೋಟಿಗಟ್ಟಲೆ ಹಣವನ್ನು BDA ಇಲಾಖೆಗೆ ನಷ್ಟ ಮಾಡಿದ್ದಲ್ಲದೆ ಇವರು ಸಮಾಜಕ್ಕೆ ಸಾರಿರುವ ಸಂದೇಶ ಏನು? ನಾವು ಹಗಲೇ ಕೊಳ್ಳೆ ಹೊಡೆದ್ರು ಯಾವೊಬ್ಬ ಅಧಿಕಾರಿ ನಮ್ಮನ್ನು ಗಮನಿಸಲ್ಲ ಅನ್ನೋ ಸಂದೇಶ ಕೊಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಕೂಡಲೇ ದೂರುದಾರನ ಈ ಗುರುತರ ಆರೋಪವನ್ನು ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕು. ಇದಕ್ಕೆ ಸಂಬಂಧಪಟ್ಟ ಅಷ್ಟು ಆರೋಪಿಗಳು ಕಾನೂನು ಅವರ ವಿರುದ್ಧ ಕಾನೂನು ಕ್ರಮ ಜರುಗಬೇಕು. ಇಲ್ಲದಿದ್ದರೆ ಇದು ಬೇರೆಯೇ ಸಂದೇಶ ಹೋಗುತ್ತೆ. ಈ ಇಲಾಖೆಯಲ್ಲಿ ಇನ್ನೂ ಈ ಪ್ರಮಾಣದಲ್ಲಿ ಈ ತರಹದ ಭ್ರಷ್ಟಾಚಾರಗಳಾಗ್ತಾ ಇದೆಯಾ? ಹಾಗಾದರೆ ಇದನ್ನು ಯಾರೂ ಗಮನಿಸ್ತಾ ಇಲ್ವಾ? ಯಾರ ಗಮನಕ್ಕೂ ಹೋಗ್ತಾ ಇಲ್ವಾ? ನಾನಾ ತರಹದ ಪ್ರಶ್ನೆಗಳು ಕೂಡ ಉದ್ಭವಗೊಂಡಿದೆ. ಅನಾಥ ಮಕ್ಕಳ ಅಭಿವೃದ್ಧಿ ಸಂಘದಲ್ಲಿ ನಡೆದಿರುವಂತಹ ಹಗರಣ ರೀಓಪನ್ ಮಾಡುತ್ತಾ ಹಾಗಾದರೆ ಸರ್ಕಾರ? ಈ ಹಗರಣದ ಪ್ರಮುಖ ಆರೋಪಿಗಳಿಗೆ ಇಲ್ಲಿಯವರೆಗೂ ಯಾರಿಗೂ ಶಿಕ್ಷೆ ಆಗಿಲ್ಲ. ಅನಾಥ ಮಕ್ಕಳ ಅಭಿವೃದ್ಧಿ ಸಂಘ ಹೆಸರಿನಲ್ಲಿ ಹಗರಣ ನಡೆದಿರೋದು ಸಾಬೀತಾಗಿದೆ. ಆದರೂ ಕೂಡ BDAಗೆ ಆಗಿರುವಂತಹ ನಷ್ಟದ ಬಗ್ಗೆ ಕಿಂಚಿತ್ತು ಯೋಚನೆ ಯಾರಿಗೂ ಇಲ್ಲ. ಯಾರಪ್ಪನ ದುಡ್ಡು, ನಾವ್ಯಾಕೆ ಯೋಚನೆ ಮಾಡಬೇಕು ಅನ್ನೋ ಇರಾದೆಗೆ ಬಿದ್ದಿದ್ದಾರೆ. BDA ಖಡಕ್ ಕಮಿಷನರ್ ಮಣಿವಣ್ಣನ್ ಈ ಬಗ್ಗೆ ತನಿಖೆ ನಡೆಸ್ತಾರಾ? ಅಧ್ಯಕ್ಷ ಹ್ಯಾರಿಸ್ ಅವರೇ, ಈ ಕೂಡಲೇ ಈ ಹಗರಣವನ್ನು ರೀಓಪನ್ ಮಾಡಬೇಕು. ಫೈಲ್ಗಳನ್ನು ಧೂಳಿಡಿಯೋದಕ್ಕೆ ಬಿಡಬಾರ್ದು. DS 1, 3, 4ರಲ್ಲಿ ನಡೆದಿರುವಂತಹ ಬೃಹತ್ ಸ್ಕ್ಯಾಮ್ ಕಡತ ಓಪನ್ ಮಾಡಿ BDAಗೆ ಆಗಿರುವಂತಹ ನಷ್ಟವನ್ನು ಅಧಿಕಾರಿ ನೌಕರರಿಂದಲೇ ಬರೆಸ್ಕೊಳ್ಳಿ. ಅವರಿಂದಲೇ ಅದನ್ನು ನೀವು ಬರೆಸಿಕೊಳ್ಬೇಕು. ಅನಾಥ ಮಕ್ಕಳ ಅಭಿವೃದ್ಧಿ ಸಂಘ ಹಂಚಿಕೆಯಾಗಿರುವಂತಹ ಸೈಟ್ ಕೂಡಲೇ ರದ್ದು ಮಾಡಬೇಕು. ಹಗರಣದಲ್ಲಿ ಭಾಗಿಯಾಗಿರುವಂತಹ ಡಜನ್ ಗಟ್ಟಲೆ ನೌಕರರು ಅಧಿಕಾರಿಗಳ ಮೇಲೆ FIR ದಾಖಲಾಗಬೇಕು, ವಿಚಾರಣೆ ನಡೀಬೇಕು. ಸಂಬಂಧಪಟ್ಟಂಥ ಇಲಾಖೆ ತಕ್ಷಣ ಇನ್ಸ್ಟೆಂಟ್ ಆಗಿ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಜನಾಗ್ರಹಗಳು ಕೂಡ ವ್ಯಕ್ತವಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.